ಆತ್ಮೀಯ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳೇ, 29ನೇ ತಾರೀಕಿಗೆ ವಿಲೇಜ್ ಅಕೌಂಟೆಂಟ್ ಆಫೀಸರ್ಗೆ ಸಂಬಂಧಪಟ್ಟ ಹಾಗೆ ಅಂದರೆ ಗ್ರಾಮ ಲೆಕ್ಕಾಧಿಕಾರಿಗೆ ಸಂಬಂಧಪಟ್ಟ ಹಾಗೆ ಕಡ್ಡಾಯ ಕನ್ನಡ ಪರೀಕ್ಷೆ ಇರುತ್ತದೆ. ತಾವೆಲ್ಲರೂ ಬರಿತಾ ಇದ್ದೀರಾ. ತಮಗೆ ಮುಂಚಿತವಾಗಿಯೇ ಆಲ್ ದಿ ಬೆಸ್ಟ್, ಶುಭವಾಗಲಿ. ನಾನು ಒಂದಿಷ್ಟು ವಿಷಯಗಳು ಇದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ನೋಡಿ, 150 ಅಂಕಗಳಿಗೆ ಇದು ಇರುತ್ತೆ. 150 ಅಂಕಗಳಿಗೆ ಈ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆ ಇರುತ್ತೆ. 100 ಪ್ರಶ್ನೆಗಳಿರುತ್ತೆ. 100 ಪ್ರಶ್ನೆಗಳಿರುತ್ತೆ ಅಂದರೆ ಒಂದು ಪ್ರಶ್ನೆಗೆ 1.5 ಅಂಕ. ಒಂದು ಪ್ರಶ್ನೆಗೆ 1.5 ಅಂಕ ಇರುತ್ತೆ. ಸೊ ನೀವು ಪಾಸ್ ಆಗಬೇಕಾದ್ರೆ ಕನಿಷ್ಠ 50 ಅಂಕಗಳನ್ನು ತೆಗಿಬೇಕು. ಅಂದರೆ ಕನಿಷ್ಠ ಒಂದು 35 ಪ್ರಶ್ನೆ ಸರಿ ಆಗಬೇಕು. 50 ಅಂಕಗಳು ನೀವು ತೆಗೆದ್ರೆ, ಇದ್ರ ಮೇಲೆ ತೆಗೆದ್ರೆ ನೀವು ಮುಂದಿನ ಪರೀಕ್ಷೆಗೆ, ವಿಲೇಜ್ ಅಕೌಂಟೆಂಟ್ ಮುಂದಿನ ಪರೀಕ್ಷೆಗೆ ನೀವು ಅರ್ಹರಾಗ್ತೀರಾ ಅಂತ ಅರ್ಥ. ಆಮೇಲೆ ಏನು ಹೇಳಿದೆ, ಮೊನ್ನೆ ಇತ್ತೀಚೆಗೆ ಕೆಇದವರು ಮತ್ತೊಂದು ಕನ್ಫರ್ಮ್ ಮಾಡಿದ್ದಾರೆ. ಏನಪ್ಪಾ ಅಂದರೆ, ನೀವು ಒಂದು ಸಲ ಅರ್ಹತೆ ಪಡ್ಕೊಂಡ್ರೆ, ಈ ಒಂದು ಎಕ್ಸಾಮ್ ಪಾಸ್ ಆದರೆ ಮುಂದೆ ನಿಮ್ಮ ವಯೋಮಿತಿವರೆಗೂ ಮತ್ತೆ ಬರೆಯುವ ಅವಶ್ಯಕತೆ ಇಲ್ಲ ಅಂತ ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ತಮಗೆ ಗೊತ್ತಿದೆಯಲ್ಲ, ಗೊತ್ತಿದ್ರು ಒಳ್ಳೆಯದು. ಮುಂಚೆ ಹೆಂಗಿತ್ತು, ಕೆಇದವ್ರು ಏನಂತ ಹೇಳಿದ್ರು, ನೀವು ಇಲ್ಲ ಪ್ರತಿ ಸಲ ಏನು ಮಾಡಬೇಕು, ಕಡ್ಡಾಯ ಕನ್ನಡ ಪರೀಕ್ಷೆ ಬರಿತಾನೆ ಇರಬೇಕಂತ ಹೇಳಿದ್ರು. ಆದರೆ ವಿದ್ಯಾರ್ಥಿಗಳ ಒತ್ತಡಕ್ಕೆ ಮಣಿದು ಈ ಸಲ ಬರೀಲೇಬೇಕು. ಈ ಸಲ ಎಲ್ಲರೂ ಬರಿಬೇಕಾ? ಈ ಸಲ ಯಾರೂ ಬಿಡಂಗಿಲ್ಲ. ನಾನು ಹಿಂದೆ ಅಲ್ಲಿ ಬರ್ತೀನಿ, ಅದೆಲ್ಲ ಈ ಸಲ ಎಲ್ಲರೂ ಬರಿಬೇಕು. ಈ ಒಂದು ಪರೀಕ್ಷೆಯಲ್ಲಿ ನೀವು ತೇರ್ಗಡೆ ಆದರೆ, ಅರ್ಹತೆ ಪಡ್ಕೊಂಡ್ರೆ ಮುಂದೆ ನಿಮ್ಮ ವಯೋಮಿತಿಯವರೆಗೂ ಮತ್ತೆ ಕೆಇ ಪರೀಕ್ಷೆಗಳಲ್ಲಿ ಕಡ್ಡಾಯ ಕನ್ನಡ ಬರೆಯೋ ಅವಶ್ಯಕತೆ ಇಲ್ಲ ಅಂತ ಹೇಳಿದರೆ ಇದು ಭಾಳ ಶುಭ ಸುದ್ದಿ. ಹಂಗೆ 50 ಮಾರ್ಕ್ಸ್ ಸರ್ ಇದೇನು ಬಿಡಿ ಅಂತ ನಿರ್ಲಕ್ಷ್ಯ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಹಿಂದಿನ ಪ್ರಶ್ನೆ ಪತ್ರಿಕೆಗಳು ಅಥವಾ ಒಂದಿಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ಅಂತ ಭಾವಿಸ್ತೇನೆ. ಈಗ ನೀವು ಸಾಮಾನ್ಯ ಕನ್ನಡ ಸರಿಯಾಗಿ ಓದ್ಬಿಟ್ರೆ, ಸಾಮಾನ್ಯ ಕನ್ನಡ ಅಂತ ಏನಿದೆಯಲ್ಲ, ಸಾಮಾನ್ಯ ಕನ್ನಡ ಅಂದರೆ ಕನ್ನಡ ವ್ಯಾಕರಣ ಮತ್ತು ಕನ್ನಡ ಸಾಹಿತ್ಯ, ಇದನ್ನು ಈಗ ಸರಿಯಾಗಿ ಓದಿದ್ರೆ ಈಗ ಕಡ್ಡಾಯ ಕನ್ನಡಕ್ಕೂ ಯೂಸ್ ಆಗುತ್ತೆ. ಮತ್ತು ಮುಂದೆ ಬರುವಂತಹ ಸಾಮಾನ್ಯ ಕನ್ನಡ 35 ಮಾರ್ಕ್ಸ್ ಸಿಗಿರುತ್ತೆ ವಿಲೇಜ್ ಅಕೌಂಟೆಂಟಿಗೆ. ಸೊ ಅಲ್ಲಿ ಕೂಡ ಸಹಕಾರಿ ಆಗಲಿದೆ. ನಿರ್ಲಕ್ಷ್ಯ ಮಾಡಬೇಡಿ, ಭಾಳ ಸೀರಿಯಸ್ ಆಗಿ ಓದಿ. ಅಟ್ಲೀಸ್ಟ್ ಒಂದು 8-10 ಪ್ರಶ್ನೆ ಪತ್ರಿಕೆಗಳಾದರೂ ಸಾಲ್ವ್ ಮಾಡ್ಕೊಂಡು ಹೋಗ್ಬೇಕು. ಒಂದಿಷ್ಟು ಪ್ರಶ್ನೆ ಪತ್ರಿಕೆಗಳು ನೀವು ಸಾಲ್ವ್ ಮಾಡ್ಕೊಂಡು ಹೋದರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗುತ್ತೆ ಮತ್ತು ನಿಮಗೆ ಸಮಯದ ಅಭಾವ ಏನೂ ಆಗಲ್ಲ. ನಾನು ಹೇಳೋ ಪಾಯಿಂಟ್ ಇಷ್ಟೇ, ನಿರ್ಲಕ್ಷ್ಯ ಮಾಡಬೇಡಿ. 50 ಅಂಕಗಳ ಏನು ಬಿಡಿ ಆರಾಮ ಅನ್ಬೇಡಿ, ಹಂಗಿರಲ್ಲ. ಯಾಕಂದರೆ ಕಾಂಪಿಟೇಷನ್ ಇರುತ್ತೆ. ಸೊ ತಾವು ಆಗಲೇಬೇಕಾಗುತ್ತೆ, ಇಲ್ಲಾಂದರೆ ಮುಂದಿನ ಒಂದು ಇದಕ್ಕೆ ಕಷ್ಟ ಆಗುತ್ತೆ. ಸರ್, ಈಗ ಆಲ್ರೆಡಿ ನಾನು ಭಾಳಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡಿದ್ದೀನಿ, ಕನ್ನಡ ವ್ಯಾಕರಣ, ಕನ್ನಡ ಸಾಹಿತ್ಯ ಎಲ್ಲ ತಿಳ್ಕೊಂಡಿದ್ದೀನಿ ಅಂದರೆ ಓಕೆ. ಇನ್ನು ಯಾರಿಗಾದರೂ ಸ್ವಲ್ಪ ಕಾನ್ಫಿಡೆನ್ಸ್ ಕಮ್ಮಿ ಇದ್ದರೆ, ನಾನು ಇನ್ನೊಂದಿಷ್ಟು ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡ್ಬೋದಾಗಿತ್ತಾ ಅಂತ ಅನಿಸ್ತಿದ್ರೆ, ನಿಮಗೋಸ್ಕರ ನಾನು 8 ಪ್ರಶ್ನೆ ಪತ್ರಿಕೆಗಳನ್ನು ಮಾಡೀನಿ. ಸೊ ಸಮಯ ಕಮ್ಮಿ ಇದೆ, ಬಟ್ ಇರಲಿ, ಅಟ್ಲೀಸ್ಟ್ ನೀವು 4 ಆದರೂ ತೊಗೊಳ್ಳಿ. ಒಂದು ಪ್ರಶ್ನೆ ಪತ್ರಿಕೆಗೆ 20 ರೂಪೀಸ್, 20 ರೂಪಾಯಿ, 20 ರೂಪೀಸ್. ನೀವು 4-5 ಆದರೂ ತೊಗೋಬೋದು. 4 ತೊಗೊಳ್ಳಿ, 5 ತೊಗೊಳ್ಳಿ. ಒಂದೊಂದು ಗಂಟೆಯಲ್ಲಿ 1.5 ಗಂಟೆಯಲ್ಲಿ ಸಾಲ್ವ್ ಮಾಡ್ಬೋದು. ಕನ್ನಡ ಪಟ ಮುಗಿದ್ಬಿಡ್ತೈತಿ. ಈಗ ಸಾಮಾನ್ಯಜ್ಞಾನೆಲ್ಲ ಭಾಳ ಲೇಟ್ ಆಗ್ತವೆ, ಕನ್ನಡ ಹಂಗಲ್ಲ, ಬೇಗ ಮುಗಿತೈತಿ. ಸೊ ಹೀಗಾಗಿ 1 ಗಂಟೆಯಲ್ಲಿ ನೀವು ಸಾಲ್ವ್ ಮಾಡ್ಬೋದು. ಈಗ ನೀವು ಒಂದು ದಿವಸಕ್ಕೆ 6-7-8 ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬೋದು. ಓಕೆ, ತಮಗೆ ಯಾರಿಗಾದರೂ ಕಾನ್ಫಿಡೆನ್ಸ್ ಇಲ್ಲ, ನನಗೆ ಕ್ವಶನ್ ಪೇಪರ್ ಬೇಕು ಅಂತ ಅನಿಸಿದ್ರೆ ತೊಗೊಳ್ಳಿ. ಓಕೆನಾ, ಕ್ಲಿಯರ್ ಇದೆ. ಈಗ ಆಲ್ರೆಡಿ ನೀವು ಕಾನ್ಫಿಡೆನ್ಸ್ ಇದ್ದರೆ, ಎಲ್ಲ ಓದಿದರೆ, ಎಲ್ಲ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರೆ ನೋ ನೀಡ್, ಅವಶ್ಯಕತೆ ಇಲ್ಲ. ಇದನ್ನು ನೀವು ಹೆಂಗೆ ಪಡ್ಕೋಬೇಕಂದ್ರೆ, ನನ್ನ ನಂಬರ್ಗೆ 7026583625 ಈ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬೇಕು, KA ಅಂತೇಳಿ ಕನ್ನಡ ಅಂತ ಟೈಪ್ ಮಾಡಿದ್ರೆ ನಾನು ನಿಮಗೆ ಕ್ವಶನ್ ಪೇಪರ್ ಕಳಿಸ್ತೀನಿ. ನಿಮ್ಗೆ ಎಷ್ಟು ಬೇಕು, 5 ಬೇಕಂದ್ರೆ 5, ಇಲ್ಲ 8 ಬೇಕಂದ್ರೆ 8, KA 5, KA 6, KA 7, KA 4, ನಿಮಗೆ ನೋಡಿ ನಿಮಗೆ ಎಷ್ಟು ಸಾಲ್ವ್ ಮಾಡ್ಕೊಳಕ್ಕಾಗುತ್ತೆ ಅಷ್ಟು ತೊಗೊಳ್ಳಿ. ಬಟ್ ನೀವು 5 ತೊಗೊಂಡ್ರೆ 100 ರೂಪೀಸ್, 6 ತೊಗೊಂಡ್ರೆ 120, 7 ತೊಗೊಂಡ್ರೆ 140. ಪ್ರತಿ ಪ್ರಶ್ನೆ ಪತ್ರಿಕೆಗೆ 20 ರೂಪೀಸ್ ಇರುತ್ತೆ. ನೀವು ಫೋನ್ಪೇ ಮಾಡಬೇಕು, ಮಾಡಿದ್ಮೇಲೆ ನಾನು ಕ್ವಶನ್ಸ್ ಕಳಿಸ್ತೀನಿ. ಐ ಥಿಂಕ್ ಈ ಪ್ರಶ್ನೆಗಳು ನಿಮಗೆ ಯೂಸ್ ಆಗೇ ಆಗುತ್ತೆ. ತುಂಬಾ ಇಂಪಾರ್ಟೆಂಟ್ ಇದೆ ಪ್ರಶ್ನೆಗಳು, ತುಂಬಾ ಭಾಳಷ್ಟು ಸೀರಿಯಸ್ ಆಗಿ ಈ ಕ್ವಶನ್ ಪೇಪರ್ ಮಾಡಿರುವಂಥದ್ದು. ಅರ್ಥ ಆಯ್ತಾ? ಮತ್ತೊಮ್ಮೆ ಆಲ್ ದಿ ಬೆಸ್ಟ್. ಈ ಒಂದು ಪರೀಕ್ಷೆಯಲ್ಲಿ ತಾವು ಉತ್ತೀರ್ಣರಾಗಿ ಮುಂದಿನ ಪರೀಕ್ಷೆಯಲ್ಲಿ ಕೂಡ ಪಾಸಾಗಿ ಈ ಸಲ ಒಂದು ಜಾಬ್ ಮಾಡಲಿ ಅಂತ ಮಾಡ್ಕೊಳ್ಳಿ ಅಂತ ಮನಸ್ಸಾರೆ ಹರಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.